ಆಲ್ರೆಡಿ ಲೇಟ್ ಆಗಿದೆ, ನೀವೆಲ್ಲರೂ ಹೊರಡಿ. ಸದ್ಯಕ್ಕೆ ಪೂಜೆನ ನೋಡೋಕ್ಕಾಗಲ್ಲ. ಡಾಕ್ಟರ್ ಹತ್ರ ವಿಸಿಟಿಂಗ್ ಟೈಮ್ ಕೇಳಿಕೊಂಡು ನಾನೇ ಎಲ್ರಿಗೂ ತಿಳಿಸ್ತೀನಿ. ಇಲ್ಲೇ ಇದ್ದರೆ ಬೇಜಾರು ಮಾಡಿಕೊಂಡು ಇಡೀ ದಿನ ಇಲ್ಲೇ ಹಾಳಾಗುತ್ತೆ. ನೀವೆಲ್ಲರೂ ಹೊರಡಿ, ನಾನು ಕಿಶನ್ ಇರ್ತೀವಿ. ದೇವ್ರೆ, ಇನ್ನೊಬ್ಬ ಮಗಳು ನನ್ನ ಕಣ್ಮುಂದೆ ನರಳೋದನ್ನ ನೋಡೋಕ್ಕಾಗಲ್ಲ ನನಗೆ. ದಯವಿಟ್ಟು ಎಲ್ಲ ಸರಿ ಮಾಡಿದೆ. ಎಲ್ಲ ಚೆನ್ನಾಗಿದ್ರೆ ನೀವೆಲ್ಲ ಸೇರ್ಕೊಂಡು ಟ್ರಿಪ್ಪಿಗೆ ಹೋಗೋದಿತ್ತು. ಆದರೆ ಈಗ ನೋಡಿದ್ರೆ ಹೀಗಾಗೋಯ್ತಲ್ಲ. ಅಮ್ಮ, ಈಗ ಅದ್ರ ಬಗ್ಗೆ ಎಲ್ಲ ಯೋಚನೆ ಬೇಡ. ಈಗ ನಮ್ಮ ಪೂಜೆ ಆದಷ್ಟು ಬೇಗ ಹುಷಾರಾಗಿ ಬಂದರೆ ಅಷ್ಟೇ ಸಾಕು. ಯಾರಾದರೂ ಒಬ್ರು ಬನ್ನಿ, ಪೇಷಂಟ್ ಬಗ್ಗೆ ಡೀಟೇಲ್ಸ್ ಕೊಡಿ. ಭಾಗ್ಯ, ಹೋಗಮ್ಮ, ನೀನೇ ಇನ್ಫಾರ್ಮೇಶನ್ ಕೊಟ್ಬಿಡು. ಅತ್ತೆ, ಕರ್ಮ ಆಸ್ ಎ ಬೂಮೆರಾಂಗ್ ಅಂತ ಹೇಳ್ತಾರಲ್ಲ, ಅದು ಸತ್ಯ ಅಂತ ಇವಾಗ ಗೊತ್ತಾಗ್ತಿದೆ. ಪೂಜಾ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ನಂದೇ ಸಾಮ್ರಾಜ್ಯ ನಡೆಯೋದು, ನಾನು ಹೇಳ್ದಂಗೆ ಆಗೋದು ಅಂತ ಮೆರೀತಿದ್ಲು. ಇವಾಗ ಹೇಳೋದಿರ್ಲಿ, ಎದ್ದೇಳೋದಕ್ಕೂ ಆಗದಿರೋ ಪರಿಸ್ಥಿತಿ ತಲುಪಿದಾಳೆ. ಮೇ ಬಿ ಜೀವನ ಪೂರ್ತಿ ಬೆಡ್ ಮೇಲೆ ಮಲಗಿರ್ತಾಳೆ ಅನ್ಸುತ್ತೆ. ಏನೇ ಮಾತಾಡ್ತಿದ್ಯಾ ನೀನು? ನಿನ್ ಮನೆಯವಳೆ ಅಲ್ಲಿ ಒಬ್ಳು ಒದ್ದಾಡ್ತಾ ಮಲಗಿದಾಳೆ. ಅವಳ ಬಗ್ಗೆ ಈ ತರ ಎಲ್ಲ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ನಾನೇನೆ ಹೇಳ್ದೆ, ನಂದೇನೆ ಹೊಡಿತಿದ್ಯಾ? ನೀನ್ ಏನ್ ಹೇಳಿ ಅಂತ ಬಿಡಿಸ್ಬೇಡ ಹೇಳ್ಬೇಕಾ? ನೋಡು, ಇನ್ನೊಂದು ಸಲ ನನ್ನ ತಂಗಿ ಬಗ್ಗೆ ಮಾತಾಡ್ದು ಇಲ್ಲ ಕಟ್ಬಿಡ್ತೀನಿ. ಭಾಗ್ಯ, ಏನಿದು? ಆಸ್ಪತ್ರೆ ಇದು, ಈ ತರ ಎಲ್ಲ ಕೂಗಾಡ್ಬೇಡಮ್ಮ. ಕನ್ನಿಕಾ, ಭಾಗ್ಯನ ಏನಾದ್ರು ಅಂದ? ಇಲ್ಲ ಡ್ಯಾಡ್, ನಾನೇನು ಹೇಳಿಲ್ಲ. ಮಾವ, ಇವಳು ಸುಳ್ಳು ಹೇಳ್ತಿದ್ದಾಳೆ ಮಾವ. ನಿನ್ನ ಭಾಗ್ಯ, ಸುಮ್ಮನಿರೆ. ಹೇಳಮ್ಮ ಭಾಗ್ಯ, ಅವಳು ಏನಂದ್ಲು? ಮಾವ, ಇವಳು ಹೇಳ್ತಿದ್ದಾಳೆ ಪೂಜಾ ಇಷ್ಟ ದಿನ ನಂದೇ ಸಾಮ್ರಾಜ್ಯ ಅಂತ ಹಾರಾಡ್ತಿದ್ಲ. ಈಗ ಮಲಗ್ದಲ್ಲೇ ಇರ್ತಾಳೆ, ಎದ್ದೇಳಕ್ ಆಗಲ್ಲ ಅವಳ ಕೈಯಲ್ಲಿ. ಅದೇ ನನಗ್ ಖುಷಿ ಅಂತ ಹೇಳ್ತಾ ಇದ್ಲು. ನೀನೇನು ಮನುಷ್ಯ ಮೃಗನ? ನಿನಗೆ ಎಮೋಷನ್ಸ್ ಅನ್ನೋದೇ ಇಲ್ವೇನೆ? ಕಿಶನ್, ಕನಿಕಾ, ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಏನಮ್ಮ ಮೀನಾಕ್ಷಿ, ನೀನಾದ್ರೂ ಹೇಳ್ಬಾರ್ದು ಹೇಗ್ ನಡ್ಕೋಬೇಕು ಅನ್ನೋದನ್ನ? ಕನಿಕಾ, ಇಷ್ಟೊಂದು ಓದ್ದೋಳಾಗಿದ್ಯಾ, ಎಲ್ಲಿ ಹೇಗ್ ಬೇಕು ಅಂತ ಗೊತ್ತಿಲ್ವ ನಿನಗೆ? ಒಂದು ಬೇಸಿಕ್ ಸೆನ್ಸ್ ಬೇಡವಾ ನಿನಗೆ? ಆಂಟಿ ಬಂದ್ರ? ಬನ್ನಿ ಹೋಗೋಣ. ಎಲ್ಲಿ ತನ್ವಿ? ಹಾಸ್ಪಿಟಲ್ಗೆ ಆಂಟಿ, ಚಿಕ್ಕಿನ ನೋಡಕ್ಕೆ.
ಇವಳೇನು ಬಾಂಬ್ ಹಾಕ್ತಿದ್ದಾಳಲ್ಲ, ಇವಳು ಅಲ್ಲಿಗೆ ಹೋದ್ರೆ ಎಲ್ರಿಗೂ ಇವಳ ಮೇಲೆ ಸಿಂಪತಿ ಬರಲ್ವಾ? ಸದ್ಯಕ್ಕೆ ನನ್ನ ತಾಳಕ್ ಕುಣಿಯೋ ಕೋತಿ ಇದೊಂದೇ. ಇವಳೇನಾದ್ರೂ ಹೋಗಿ ಆ ಕಪ್ಪಿ ಸೈನ್ಯ ಜೊತೆ ಒಂದಾಗ್ಬಿಟ್ರೆ ಮುಗಿದು ನನ್ನ ಕತೆ. ಆಂಟಿ ಏನ್ ಯೋಚನೆ ಮಾಡ್ತಿದ್ದೀರಾ? ಕಮ್ ಲೆಟ್ಸ್ ಗೋ. ಏ ತನ್ವಿ, ವಾಟ್ ಆರ್ ಯು ಸೇಯಿಂಗ್? ತನ್ವಿ, ಒಂದ್ ಸ್ವಲ್ಪನಾದ್ರೂ ಸೆಲ್ಫ್ ರೆಸ್ಪೆಕ್ಟ್ ಇರ್ಬೇಕು. ಅಲ್ಲ ಆಂಟಿ, ಪೂಜೆ ಚಿಕ್ಕಿಗೆ ಆಕ್ಸಿಡೆಂಟ್ ಆಗಿದೆ, ಈಗ ಅದನ್ನೆಲ್ಲ ಥಿಂಕ್ ಮಾಡ್ತಾ ಕೂರ್ಬೇಕಾ? ಏ ತನ್ವಿ, ನೀನ್ ತುಂಬಾ ಒಳ್ಳೆಯವಳು, ನಿನ್ಗೆಲ್ಲ ಮರ್ತೋಗಿದೆ. ಆದ್ರೆ ನೀವ್ ಅಜ್ಜಿ ಮರ್ತೋಗ್ತಾರಾ? ಎಲ್ರ ಮುಂದೆ ಚೆನ್ನಾಗ್ ಬೈದು ನಿನ್ ಮರ್ಯಾದೆ ತೆಗಿತಾರೆ. ಅವತ್ ನೀನು ನೋಡ್ದಿಯಲ್ಲ ತನ್ವಿ, ನನ್ಗೂ ನಿನ್ಗೂ ಎಷ್ಟು ಅವಮಾನ ಮಾಡಿದ್ರು ಎಲ್ರ ಮುಂದೆ ಅಂತ. ತನ್ವಿ, ಸಾರಿ, ನಾನ್ ಕರ್ಕೊಂಡ್ ಹೋಗಲ್ಲ. ಸರಿ, ನೀವ್ ಬರೋದ್ ಬೇಡ, ಬಟ್ ನನ್ನ ಡ್ರಾಪ್ ಮಾಡಿ, ನಾನ್ ಚಿಕ್ಕಿನ್ ನೋಡ್ಲೇಬೇಕು. ಇನ್ನೊಂದ್ ಬಾಂಬ್ ಹಾಕದ್ಲಲ್ಲಪ್ಪ. ಆಂಟಿ ಪ್ಲೀಸ್ ಕರ್ಕೊಂಡ್ ಹೋಗಿ. ಏ ತನ್ವಿ, ನಾನು ಏನಾದ್ರೂ ನೀನ್ ಅಲ್ಲಿ ಕರ್ಕೊಂಡ್ ಹೋದ್ರೆ ನಿಮ್ ಅಜ್ಜಿ ಬೈತಾರೆ. ಆಂಟಿ ಪರವಾಗಿಲ್ಲ, ನೀವ್ ಮೊದ್ಲು ನನ್ನ ಡ್ರಾಪ್ ಮಾಡಿ, ನಾನ್ ಚಿಕ್ಕಿನ್ ನೋಡ್ಲೇಬೇಕು. ಏ ತನ್ವಿ, ನೀನಗ್ ಬೈದ್ರೆ ನನಗ್ ಬೈದ್ರೆ ಅದು ಬೇರೆ ಬೇರೆನಾ? ಎರಡು ಒಂದೇ ತಾನೆ. ಇಲ್ಲ ಆಂಟಿ, ಅಲ್ಲಿ ಕಿಶನ್ ಚಿಕ್ಕಪ್ಪ, ಆದಿ ಅಂಕಲ್, ಬ್ರೋ ತಾತ ಎಲ್ರು ಇರ್ತಾರೆ. ಯಾರು ಇಲ್ಲ ಅಂದ್ರು ಆದಿ ಅಂಕಲ್ ಖಂಡಿತ ನನಗ್ ಸಪೋರ್ಟ್ ಮಾಡ್ತಾರೆ. ಏನ್ ಚೋಟ್ ಮೆಣಸಿನ್ಕಾಯಿ ಇಷ್ಟೆಲ್ಲ ತಲೆ ಓಡಿಸ್ತಿದ್ದಾಳೆ? ಅವರೆಲ್ಲ ಹೇಳಿದ್ರೆ ಅಜ್ಜಿ ಖಂಡಿತ ಸುಮ್ನೆ ಆಗ್ತಾರೆ. ಏ ತನ್ವಿ, ನಿಮ್ ಅಜ್ಜಿನ ಬಿಡು, ಅಲ್ಲಿ ನಿಮ್ಮಮ್ಮ ಇರ್ತಾಳಲ್ಲ, ಅವಳು ಹೇಗ್ ಫೇಸ್ ಮಾಡ್ತೀಯಾ? ತನ್ವಿ, ನೀನ್ ನನ್ ಮನೇಲಿ ಇದ್ಯಾ ಅಂತ ಗೊತ್ತು ತಾನೆ. ICU ವರ್ಗೂ ಇರ್ಲಿ, ಹಾಸ್ಪಿಟಲ್ ಮೆಟ್ಲತ್ತಿದ್ದಕ್ಕೂ ಬಿಡಲ್ಲ ನಿನ್ನ. ಆಂಟಿ ತುಂಬಾ ಕನ್ಫ್ಯೂಸ್ ಆಗ್ತಿದೆ, ನನ್ನ ಹೇಗಾದ್ರೂ ಪೂಜೆ ಚಿಕ್ಕಿ ನೋಡಕ್ ಕರ್ಕೊಂಡ್ ಹೋಗಿ, ನಾನು ಅವ್ರನ್ನ ನೋಡ್ಲೇಬೇಕು. ಏ ತನ್ವಿ, ಯು ಡೋಂಟ್ ವರಿ, ಹೇಗಾದ್ರೂ ಮಾಡಿ ನಾನು ನಿನ್ನ ಮಾರ್ನಿಂಗ್ ಕರ್ಕೊಂಡು ಹೋಗ್ತೀನಿ, ಸರಿನಾ? ಮಾರ್ನಿಂಗ್ ಹೋದ್ರು ಅಮ್ಮ ಇರ್ತಾಳೆ ಅಲ್ವಾ, ಅವಾಗ್ಲೂ ಅವಳನ್ನ ಫೇಸ್ ಮಾಡ್ಲೇಬೇಕು. ತನ್ವಿ, ಮಾರ್ನಿಂಗ್ ಅಷ್ಟರಲ್ಲಿ ಸಿಚುವೇಶನ್ ಸ್ವಲ್ಪ ತಣ್ಣಗಾಗಿರುತ್ತೆ, ಏನಾದ್ರೂ ಒಂದ್ ಮಾಡೋಣ. ಈಗಂತೂ ಬೇಡ, ಪ್ಲೀಸ್ ಅರ್ಥ ಮಾಡ್ಕೋ ತನ್ವಿ. ಎಲ್ರ ಮುಂದೆ ನಿಮ್ಮಮ್ಮ ಬೈದ್ ಬಿಡ್ತಾಳೆ, ಅವ್ಳಿಗೆ ಯಾವ ಎಮೋಷನ್ಸು ಇಲ್ಲ. ಆಂಟಿ ಪ್ಲೀಸ್, ನನಗೆ ಈ ವಿಷಯ ಗೊತ್ತಾದ್ಮೇಲೆ ಇರಕ್ ಮನ್ಸೇ ಬರ್ತಿಲ್ಲ. ಆಂಟಿ ಪ್ಲೀಸ್ ಆಂಟಿ, ಒಂದೇ ಒಂದ್ಸಲ ಹೋಗಿ ನೋಡ್ಕೊಂಡ್ ಬರೋಣ, ನಾನ್ ಚಿಕ್ಕಿನ್ ನೋಡ್ಲೇಬೇಕು, ಬನ್ನಿ. ಏನಿದು ಹೀಗ್ ತಲೆ ಚಿಂತಿದಾಳಲ್ಲ, ರಗದ್ ನಾಲ್ಕು ಬಾರ್ಸ್ಬೇಕು ಅನಿಸ್ತಿದೆ. ಆಂಟಿ ಪ್ಲೀಸ್ ಕರ್ಕೊಂಡ್ ಹೋಗಿ ಪ್ಲೀಸ್. ತನ್ವಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಅರ್ಲಿ ರಿಯಾಕ್ಷನ್ಸ್ ಯಾವತ್ತೂ ಒಳ್ಳೇದಲ್ಲ. ತನ್ವಿ, ನಾನ್ ನಾಳೆ ಆಫೀಸ್ಗೆ ಹೋಗ್ತೀನಲ್ವಾ, ಅಲ್ಲಿ ಗೊತ್ತಾಗುತ್ತೆ ಭಾಗ್ಯ ಅಲ್ಲಿ ಬಂದಿದ್ದಾಳೋ ಇಲ್ವೋ ಅಂತ. ಸಿಚುವೇಶನ್ ನೋಡ್ಕೊಂಡು ನಾನು ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ತನ್ವಿ, ನೀನ್ ಹೋಗ್ ಮಲ್ಕೋ. ಆಂಟಿ ಅದು ಏ ತನ್ವಿ, ಈ ಆಂಟಿ ಏನೇ ಮಾಡಿದ್ರು ಅದ್ ನೀನ್ ಒಳ್ಳೇದಕ್ಕೆ ಅಂತ ನಿನಗೆ ನಂಬಿಕೆ ಇದ್ರೆ ಪ್ಲೀಸ್ ಗೋ ಅಂಡ್ ಸ್ಲೀಪ್. ನಾನು ಬೆಳಗ್ಗೆ ನಿನ್ನ ಕರ್ಕೊಂಡು ಹೋಗೇ ಹೋಗ್ತೀನಿ. ಅಪ್ಪ, ಇವಳು ಕನ್ವಿನ್ಸ್ ಮಾಡೋಷ್ಟರಲ್ಲಿ ನನ್ ಪ್ರಾಣನೇ ಹೋಯ್ತು. ಅಷ್ಟು ಸುಲಭಕ್ಕೆ ನಾನ್ ನಿನ್ನ ಅಲ್ಲಿ ಹೋಗೋಕ್ ಬಿಟ್ಬಿಡ್ತೀನ ತನ್ವಿ? ನೀನ್ ಹೇಳ್ದೆ ಅಂತ ನಾನೇನಾದ್ರೂ ನೀನ್ ಅಲ್ಲಿ ಕರ್ಕೊಂಡು ಹೋದ್ರೆ ಎಲ್ರೂ ಕರೆಗ್ ಬಿಡ್ತಾರೆ. ನನ್ನ ಆಟಕ್ಕೆ ನೀನೇ ಪಾನ್. ನಿನ್ನ ಕಳ್ಕೊಂಡು ನಾನು ಹೇಗೆ ಆಟ ಆಡ್ಲಿ? ಐ ವಿಲ್ ನೆವರ್ ಡೂ ದಿಸ್ ಮಿಸ್ಟೇಕ್. ಡಾಕ್ಟರ್, ಪೂಜಾ ಹೇಗಿದ್ದಾಳೆ? ಎಲ್ಲ ಓಕೆ ಅಲ್ವಾ? ಈಗ್ಲೇ ಏನು ಹೇಳೋದಕ್ಕಾಗಲ್ಲ, 24 ಗಂಟೆ ಅಬ್ಸರ್ವೇಷನ್ ಅಲ್ಲಿ ಇಡ್ಬೇಕಾಗತ್ತೆ. ಬ್ಲಡ್ ತುಂಬಾ ಲಾಸ್ ಆಗಿರೋದ್ರಿಂದ ಈಗ್ಲೇ ಏನು ಹೇಳೋ ತರ ಇಲ್ಲ. ಅಂದ್ರೆ ಚಿಕ್ಕಿ ಹುಷಾರಾಗಲ್ಲ ಅಂತ ಹೇಳ್ತಿದಾರಮ್ಮ ಡಾಕ್ಟರು. ನಮ್ ಚಿಕ್ಕಿ ಹುಷಾರಾಗ್ಬೇಕು, ನಮ್ ಚಿಕ್ಕಿ ಹುಷಾರಾಗ್ಬೇಕು. ಅವ್ರು ಏನು ಹೇಳಕ್ ಆಗಲ್ಲ ಅಂತಿದಾರಲ್ಲಮ್ಮ. ಚಿಕ್ಕಿನ ಬೇಗ ಹುಷಾರ್ ಮಾಡಕ್ ಹೇಳಮ್ಮ, ಪ್ಲೀಸ್ ಅಮ್ಮ. ತನ್ಮಯ್, ನಿನ್ ಪ್ರಕಾರ ನಿನ್ ಚಿಕ್ಕಮ್ಮ ಸ್ಟ್ರಾಂಗಾ ವೀಕಾ? ಇಲ್ಲ ಇಲ್ಲ, ನನ್ ಚಿಕ್ಕಿ ತುಂಬಾ ಸ್ಟ್ರಾಂಗ್, ಎಲ್ಲದನ್ನು ಫೇಸ್ ಮಾಡ್ತಾಳೆ ಅಲ್ವಾ?
ಹಾಗಿದ್ಮೇಲೆ ನೀನ್ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ನೋಡು, ಹಾಗಿದ್ಮೇಲೆ ನಿನ್ ಚಿಕ್ಕಮ್ಮನ್ಗೆ ಏನೂ ಆಗಲ್ಲ. ಮೊದ್ಲಿನ ತರಾನೇ ಬಂದು ನಿನ್ ಜೊತೆ ಫೈಟ್ ಮಾಡ್ತಾರೆ, ಸರಿನಾ? ಪಕ್ಕನಾ ಅಂಕಲ್? ಪಕ್ಕ ತನ್ಮಯ್. ಸರಿ, ಆಲ್ರೆಡಿ ಲೇಟ್ ಆಗಿದೆ, ನೀವೆಲ್ಲರೂ ಹೊರಡಿ. ಸದ್ಯಕ್ಕೆ ಪೂಜೆನ ನೋಡೋಕ್ಕಾಗಲ್ಲ. ಡಾಕ್ಟರ್ ಹತ್ರ ವಿಸಿಟಿಂಗ್ ಟೈಮ್ ಕೇಳಿಕೊಂಡು ನಾನೇ ಎಲ್ರಿಗೂ ತಿಳಿಸ್ತೀನಿ. ಇಲ್ಲೇ ಇದ್ದರೆ ಬೇಜಾರು ಮಾಡಿಕೊಂಡು ಇಡೀ ದಿನ ಇಲ್ಲೇ ಹಾಳಾಗುತ್ತೆ. ನೀವೆಲ್ಲರೂ ಹೊರಡಿ, ನಾನು ಕಿಶನ್ ಇರ್ತೀವಿ. ಅಯ್ಯೋ ಇಲ್ಲ ದೇವ್ರೆ, ನಮ್ಮ ಪೂಜೆ ನೋಡ್ದೆ ನಾವೆಲ್ಲ ಹೇಗೆ ಇಲ್ಲಿಂದ ಹೊರಡೋದು? ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವ್ ಯಾರು ಇರೋದು ಬೇಡ, ನಾನು ಇರ್ತೀನಿ, ನೀವೆಲ್ಲ ಹೊರಡಿ. ಅಲ್ಲ ಕಿಶನ್, ಪೂಜೆ ನೀವು ತಲೆ ಕೆಡ್ಸ್ಕೋಬೇಡಿ, ನೀವು ಹೊರಡಿ. ಅಣ್ಣ ನೀನು ಅಷ್ಟೇ, ಅಪ್ಪ ಅತ್ತೆ ಕನಿಕನ್ ಕರ್ಕೊಂಡು ಹೊರಡು. ಅಲ್ಲ ಕಿಶನ್, ನೀನು ನಾನು ಹ್ಯಾಂಡಲ್ ಮಾಡ್ತೀನಿ, ನೀನು ಹೊರಡು. ಅಲ್ಲ ಕಣೋ, ನೀನು ಭಾಗ್ಯ, ಇವತ್ತೇನು ಮಾತಾಡೋದು ಬೇಡ, ನಾಳೆ ಬರೋಣಂತೆ. ಬಾ. ನಾಳೆ ಬನ್ನಿ, ಹೊರಡಿ. ಈ ಕಿಶನ್ ಎಷ್ಟು ಹೇಳಿದ್ರು ನನ್ನ ಮಾತೆ ಕೇಳಲಿಲ್ಲ. ಆಫೀಸ್ಗೆ ಹೋಗು ಅಂತ ಕಳಿಸ್ಬಿಟ್ಟ. ನನ್ನ ದೇಹ ಮಾತ್ರ ಇಲ್ಲಿದೆ, ಮನಸ್ಸೆಲ್ಲ ಸುತ್ತಾನೆ ಸುತ್ತುತ್ತಿದೆ. ಅಲ್ಲ, ಅವಳಲ್ಲಿ ICUಲಿರುವಾಗ ನಾನಿಲ್ಲಿ ಕೆಲಸ ಆದ್ರೂ ಹೇಗ್ ಮಾಡ್ಲಿ? ಸಾರಿ ಕಣೆ ಪೂಜಾ, ನಾನು ಯಾರ ಮಾತು ಕೇಳಬಾರ್ದಿತ್ತು, ನಾನು ಅಲ್ಲೇ ಇರ್ಬೇಕಿತ್ತು. ಅತ್ತೆ ಹೇಳಿ ಅತ್ತೆ. ಭಾಗ್ಯ, ಆಫೀಸ್ ಸೇರ್ದಿಯಮ್ಮ? ಹಾ ಅತ್ತೆ. ನಂಗೆ ಗೊತ್ತು ಭಾಗ್ಯ, ಇವತ್ತು ನಿನಗೆ ಆಫೀಸ್ಗೆ ಹೋಗೋಕ್ಕೆ ಒಂದಿಷ್ಟು ಆಸಕ್ತಿ ಇರ್ಲಿಲ್ಲ ಅಂತ. ಪೂಜಾ ಪಾಪ ಈ ಸ್ಥಿತಿಲಿ ಇದ್ದಾಳಲ್ಲ, ನಿನಗೆ ಆಫೀಸ್ಗೆ ಹೋಗೋಕ್ಕೆ ಮನ್ಸಿರ್ಲಿಲ್ಲ, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಹೌದತ್ತೆ, ನನ್ಗಿಲ್ಲಿ ಕೆಲ್ಸದ ಕಡೆ ಗಮನ ಕೊಡಕ್ಕೆ ಆಗ್ತಿಲ್ಲ. ನೋಡು ಭಾಗ್ಯ, ನೀನ್ ಆಸ್ಪತ್ರೆಯಲ್ಲಿ ಇದ್ದಿದ್ರು ನಿಮ್ಗೇನು ಮಾಡಕ್ ಆಗ್ತಿರ್ಲಿಲ್ಲ. ಇನ್ನು ಆಸ್ಪತ್ರೆಯಲ್ಲಿ ಇದ್ರೆ ಬೇಡದಿರೋ ಯೋಚನೆ ಎಲ್ಲ ಬರ್ತಿತ್ತು, ಮನಸ್ಸು ಎಲ್ಲೆಲ್ಲೋ ಹೋಗ್ತಿತ್ತು. ಅದಕ್ಕೆ ನಿನ್ನ ಆಫೀಸ್ಗೆ ಹೋಗು ಅಂತ ಒತ್ತಾಯ ಮಾಡಿದ್ದೆ. ಆಫೀಸಲ್ಲಿ ಮಕ್ಕಳ ಜೊತೆ ಸ್ವಲ್ಪ ಹೊತ್ತಿದ್ರೆ ನಿನಗೂ ಸ್ವಲ್ಪ ಸಮಾಧಾನ ಇರುತ್ತಮ್ಮ. ಪೂಜನ್ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ಅವಳು ಖಂಡಿತ ಆರಾಮಾಗ್ತಾಳೆ. ಸರಿ ಅತ್ತೆ. ಆಯ್ತಾ? ಹುಷಾರು.